ಇನ್ನು ಭಾರತ ಪಾಕಿಸ್ತಾನ ಮಧ್ಯೆ ತೀವ್ರಗೊಂಡಿರುವಂತದ್ದು ಸಂಘರ್ಷ. 8,000ಕ್ಕೂ ಹೆಚ್ಚು ಎಕ್ಸ್ ಖಾತೆಗೆ ಬ್ಯಾನ್ ಮಾಡಲಾಗಿದೆ. ಇದು ಡಿಜಿಟಲ್ ವಾರ್ ಅನ್ನ ಮಾಡ್ತಾ ಇದೆ ಭಾರತ. ಮುಂಚೆನೂ ಮಾಡ್ತಾ ಇತ್ತು. ಸುಮಾರು 16 ಪ್ರಮುಖ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಿತ್ತು. ಸೆಲೆಬ್ರಿಟೀಸ್ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿತ್ತು. ಈಗ 8,000ಕ್ಕೂ ಹೆಚ್ಚು ಎಕ್ಸ್ ಖಾತೆಯನ್ನ ಕೂಡ ಬ್ಯಾನ್ ಮಾಡಲಾಗಿದೆ. ಭಾರತೀಯ ಕಾನೂನು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಬ್ಯಾನ್ಗೆ ಮನವಿ ಮಾಡಲಾಗಿದೆ. ಭಾರತದ ಖಾತೆ ನಿರ್ಬಂಧ ಮಾಡಲಿಕ್ಕೆ ಎಕ್ಸ್ ಕಾರ್ಯಪ್ರವೃತ್ತವಾಗಿದೆ. 8,000 ಖಾತೆಗಳನ್ನು ಬಂದ್ ಮಾಡಿಸ್ತಾ ಇದೆ ಭಾರತ. ಡಿಜಿಟಲ್ ವಾರನ್ನು ಕೂಡ ಮಾಡ್ತಾ ಇದೆ. ಎಲ್ಲ ರೀತಿಯಾದಂಥ ವಾರ್, ಜಲ ವಾರ್ ಅಂದರೆ ಜಲ ಯುದ್ಧ ಮಾಡಿದೆ, ಅಂಚೆ ಯುದ್ಧ ಮಾಡಿದೆ, ನೌಕಾ ಯುದ್ಧ ಮಾಡ್ತಾ ಇದೆ, ಇನ್ನು ಒಂದು ಕಡೆ ಗಡಿ ಯುದ್ಧವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ರಾಜತಾಂತ್ರಿಕ ಯುದ್ಧಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಡಿಜಿಟಲ್ ವಾರ್ ಕೂಡ ಮಾಡ್ತಾ ಇದೆ ಭಾರತ. ಬರೀ ಇಲ್ಲಿ ಮಿಲಿಟರಿ ಫೋರ್ಸನ್ನು ಮಾತ್ರ ಯೂಸ್ ಮಾಡ್ತಾ ಇರುವಂಥದ್ದಲ್ಲ. ಪಾಕಿಸ್ತಾನಕ್ಕೆ ಹೇಗೆಲ್ಲ ದಿಗ್ಬಂಧನವನ್ನು ಹಾಕ್ಬೋದಿತ್ತು ಬಿಫೋರ್ ವಾರ್, ಬಿಫೋರ್ ಅಟ್ಯಾಕ್, ಅದೆಲ್ಲವನ್ನು ಕೂಡ ಭಾರತ ಮಾಡಿತ್ತು. ಅದಿನ್ನೂ ಕೂಡ ಕಂಟಿನ್ಯೂ ಆಗಿದೆ. ಬರೀ ವಾಘಾ ಅಟ್ಟಾರಿ ಗಡಿ ಬಂದಾಗಿರುವಂಥದ್ದೇ ಸುಮಾರು 4,000 ಕೋಟಿಯಷ್ಟು ನಷ್ಟ. 100 ಕೋಟಿಗೂ ಭಿಕ್ಷೆ ಬೇಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಬರೀ ಅಟ್ಟಾರಿ ವಾಘಾ ಗಡಿಯನ್ನು ಬಂದ್ ಮಾಡಿರುವಂಥದ್ದೇ ಸಾವಿರಾರು ಕೋಟಿ ನಷ್ಟ. ಅದು ಅಂಥದ್ರಲ್ಲಿ ಎಲ್ಲ ಯುದ್ಧ ಮಾಡ್ತಾ ಇದೆ. ಒಂದು ಮಿಲಿಟರಿ ಯುದ್ಧದ ಜೊತೆಗೆ ಈಗ ಎಲ್ಲ ಯುದ್ಧವನ್ನು ಕೂಡ ಮಾಡ್ತಾ ಇದೆ. ಮಿಲಿಟರಿ ಯುದ್ಧ ಕಂಪ್ಲೀಟಾಗಿ ಆರಂಭ ಆಗಿಲ್ಲ ಬಿಡಿ. ಕಂಪ್ಲೀಟಾಗಿ ಆರಂಭ ಆದರೆ ಪಾಕಿಸ್ತಾನ ಇತ್ತ ಅಂತ ನೋಡ್ಕೊಳ್ಬೇಕಾಗುತ್ತೆ. ರೆಸ್ಟ್ ಇನ್ ಪೀಸ್ ಅಂತ ಹಾಕ್ಬೇಕಾಗುತ್ತೆ. ಪಾಕಿಸ್ತಾನ ಪೋಸ್ಟನ್ನು ಹಾಕ್ಬಿಟ್ಟು 1947 to 2025 ಅಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ ಅಷ್ಟೇ. ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಮತ್ತೆ ಪವರ್ ಸಪ್ಲೈ. ರಾತ್ರಿ ಪಾಕ್ ದಾಳಿ ಹಿನ್ನೆಲೆಯಲ್ಲಿ ವಿದ್ಯುತ್ತನ್ನು ಸ್ಥಗಿತ ಮಾಡಲಾಗಿತ್ತು ಪಠಾಣ್ಕೋಟ್ನಲ್ಲಿ. ಮತ್ತೆ ಈಗ ಪವರ್ ಸಪ್ಲೈಯನ್ನು ಮಾಡಲಾಗ್ತಾ ಇದೆ. ಸ್ಫೋಟದ ಶಬ್ದ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಮಾಡಲಾಗಿತ್ತು. ಬ್ಲಾಕ್ಔಟ್ ಜಾರಿಯಾಗಿತ್ತು. ಅಲ್ಲಿ ಆಲ್ಮೋಸ್ಟ್ ಗಡಿ ಜಿಲ್ಲೆಗಳೆಲ್ಲ ಕಡೆನೂ ಕೂಡ ಬ್ಲಾಕ್ಔಟ್ ಮಾಡಲಾಗಿತ್ತು. ಬೆಸ್ಟ್ ಎಕ್ಸಾಂಪಲ್, ನಿನ್ನೆ IPL ಮ್ಯಾಚ್ ನಡೀತಾ ಇತ್ತು. 10 ಓವರ್ 1 ಬಾಲ್ ಆಗಿತ್ತು. ಪಂಜಾಬ್ನವ್ರು ಬ್ಯಾಟಿಂಗ್ ಮಾಡ್ತಾ ಇದ್ರು. ದಿಢೀರಂತ ಬ್ಲಾಕ್ಔಟ್ ಮಾಡಲಾಯಿತು. ಬ್ಲಾಕ್ಔಟ್ ಘೋಷಣೆ ಆಯಿತು. ಮ್ಯಾಚನ್ನು ರದ್ದು ಮಾಡಲಾಯಿತು. ಮ್ಯಾಚ್ ಇಂಪಾರ್ಟೆಂಟಾ? ಅಲ್ಲಿರುವಂಥ ಜನರು ಇಂಪಾರ್ಟೆಂಟ್. ಯಾಕೆಂದರೆ ಪಠಾಣ್ಕೋಟ್ ಅಲ್ಲಿಂದ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ ದೂರ ಇದ್ದಿದ್ದು. ಸೊ ಹೀಗಾಗಿನೇ ಬ್ಲಾಕ್ಔಟ್ ಘೋಷಣೆ ಮಾಡಿ ಆ ಒಂದು ಪಂದ್ಯವನ್ನು ರದ್ದು ಮಾಡಿ ಎಲ್ಲರನ್ನೂ ವಾಪಸ್ ಕಳಿಸಲಾಯಿತು. ಬ್ಲಾಕ್ಔಟ್ ಜಾರಿ ಮಾಡಿ ಈಗ ಎಲ್ಲೆಲ್ಲಿ ಬ್ಲಾಕ್ಔಟ್ ಆಗಿ ನಂತರ ವಿದ್ಯುತ್ ಸಂಪರ್ಕ ಕಡಿತ ಆಗಿತ್ತು ಅಲ್ಲೆಲ್ಲ ಕಡೆನೂ ಕೂಡ ಮತ್ತೊಮ್ಮೆ ವಿದ್ಯುತ್ ಸಂಪರ್ಕ ಕೊಡಲಾಗ್ತಾ ಇದೆ. ಈಗ ಪವರ್ ಸಪ್ಲೈಯನ್ನು ಮಾಡಲಾಗ್ತಾ ಇದೆ. ಅಲ್ಲಿರುವಂಥ ಅಧಿಕಾರಿಗಳು ಆ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಈಗ ಪವರ್ ಸಪ್ಲೈಯನ್ನು ಕೊಡಲಾಗ್ತದೆ. ಬೆಳಗ್ಗೆ ಆಯ್ತಲ್ಲ, ಈಗ ಬ್ಲಾಕ್ಔಟ್ ಎಲ್ಲ ಮುಗ್ದೋಯ್ತು. ರಾತ್ರಿ ಮಾತ್ರ ಅಲ್ವಾ ಬ್ಲಾಕ್ಔಟ್ ಅಂದರೆ. ಈಗ ಬೆಳಗ್ಗೆ ಆಗಿರುವಂಥ ಕಾರಣಕ್ಕೋಸ್ಕರ ಪವರ್ ಸಪ್ಲೈ ಎಂದಿನಂತೆ ಈಗ ಕೊಡಲಾಗ್ತಾ ಇದೆ ಪಠಾಣ್ಕೋಟ್ನಲ್ಲಿ.